ಫಿಲ್ಟರ್ ಬಂದ್ಬಿಟ್ಟು ಇದಾಗಿರುತ್ತೆ. ಪಾರ್ಟ್ ನಂಬರ್ ನೋಡ್ಬೋದು, 10,000 ಕಿಲೋಮೀಟ್ರಿಗೆ ಪೆಟ್ರೋಲ್ ಇಂಜಿನ್ ಅಂತ ಅಂದ್ಬಿಟ್ಟು ಮಾಡಿರೋವಂಥದ್ದು ಕೂಡ ನೋಡ್ಬೋದು. ನ್ಯಾನೋಗೆ ಬ್ರೇಕ್ ಲೈನಿಂಗ್ ಎಲ್ಲ ರೆಡಿ. ಈಗ ಬಂದು ನಾವು ಹೊಸ ಫಿಲ್ಟರ್ ಪ್ರೈಸ್ ಬಂದ್ಬಿಟ್ಟು ಇದರಲ್ಲಿ MRP ಇರೋದು ಟಾಟಾ ಕಂಪ್ನಿ. ಇಗ್ನೇಷನ್ನ ಆನ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ನೋಡ್ಬೋದು ಇಗ್ನೇಷನ್ ಆನ್ ಆಗಿದೆ. ಇಲ್ಲಿ ಸ್ವಿಚ್ ಇದೆ, ಇದು ಪವರ್ ವಿಂಡೋನೇ. ಬಟ್ ಏನಂತಂದರೆ ಇಲ್ಲಿ ಎತ್ತಿದ್ರು ಕೂಡ ಇಲ್ಲಿ ಗ್ಲಾಸ್ ಎದೊಳ್ತಾ ಇಲ್ಲ. ಸೊ ಒಂದು ಕೆಲಸ ಮಾಡೋಣ, ಆಗುತ್ತಾ ಇಲ್ವಂತ ಒಂದ್ಸತಿ ಚೆಕ್ ಮಾಡೋಣ ಗ್ಯಾರೇಜ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ಆ ಕಡೆದು ಆಗ್ತಿದೆ ನೋಡ್ಬೋದು, ಇಳಿಸ್ಬೋದು. ಆದರೆ ರೈಟ್ ಸೈಡ್ದು ಏನೇ ಮಾಡಿದ್ರೂ ವರ್ಕ್ ಆಯ್ತಿಲ್ಲ, ಆಯಿತಾ. ಸೊ ಬನ್ನಿ ಹೋಗಿ ತೋರಿಸ್ಕೊಂಬರುವ. ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗಾಡಿ ಸ್ಟಾರ್ಟ್ ಆಯಿತು. ಅದ್ರ ಜೊತೆಗೆ ಸೆಂಟ್ರಲ್ ಲಾಕಿಂಗ್ ಕೂಡ ರೆಡಿ ಮಾಡಿಸ್ಕೋಬೇಕು. ಈ ಕಡೆ ಡೋರ್ ಕೂಡ ವರ್ಕ್ ಆಯ್ತಿಲ್ಲ, ಅಂದರೆ ಹೊರಗಡೆಯಿಂದ ಕೀ ವರ್ಕ್ ಆಗ್ತಾ ಇಲ್ಲ ಈ ಕೀ. ಸೊ ಹೋಗಿ ಬರೋಣ ಬನ್ನಿ. ಈ ಥರ ಹಾಕ್ಕೊಂಡಿದ್ದೀವಿ, ಯಾಕಂತಂದರೆ ಈ ಗ್ಲಾಸ್ ಬಂದುಬಿಟ್ಟು ಕ್ಲೋಸ್ ಆಗ್ತಾ ಇಲ್ಲ. ಬನ್ನಿ ಅದನ್ನ ಹೋಗಿ ರೆಡಿ ಮಾಡಿ. ನಾವು ಊಟಿ ಟ್ರಿಪ್ ಹೋಗಿದ್ವಿ. ಸೊ ಊಟಿ ಟ್ರಿಪ್ಪಲ್ಲಿ ಅಂದರೆ ಏನಾಯ್ತು ಅಂತ ಗೊತ್ತಿಲ್ಲ, ಇದ್ದಿದ್ದಂಗೆ ಆ ಗಾಜ್ ಎದೊಳ್ತಾ ಇಲ್ಲ. ಹಿಂಗೇನೆ ಎಲ್ಲೂ ಎತ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಗಾಜ್ ಇಳಿಸ್ಕೊಂಡು ನಾವು ಬಿಟ್ಟು ಹೋದ್ರೆ ಬರೋಷ್ಟರಲ್ಲಿ ಏನೋ ಸಾಮಾನುಗಳು ಇರಲ್ಲ, ಅಂದರೆ ಐಟಮ್ಗಳು, ಮ್ಯೂಸಿಕ್ ಸಿಸ್ಟಮು ಏನಾದರೂ ಅಂದರೆ ಸೇಫ್ಟಿ ಇರಲ್ಲ ಬ್ಯಾಗಿಗೆ ಇಟ್ಟಿದ್ರೆ ಗಾಡಿನಲ್ಲಿ. ಸೊ ಆ ರೀಸನಿಂದ ಫಸ್ಟು ಹೋಗ್ಬಿಟ್ಟು ಒಂದ್ಸತಿ ಇದನ್ನು ಗಾಜನ್ನ ರೆಡಿ ಮಾಡ್ಕೋಬೇಕು. ಏನು ಪ್ರಾಬ್ಲಮ್ ಅಂತ ನನಗೂ ಗೊತ್ತಿಲ್ಲ, ನಾನು ಯೂಟ್ಯೂಬಲ್ಲೆಲ್ಲ ಹುಡುಕ್ತೆ, ಏನೂ ಅರ್ಥ ಆಗಿಲ್ಲ. ಸರ್ವಿಸ್ ಕೂಡ ಮಾಡಿಸ್ಬೇಕು, ಅದು ಕೂಡ ಮಾಡಿಸ್ಕೊಂಬಿಡೋಣ. ಸರ್ವೀಸು ಯಾವ ಥರಪ್ಪ ಅಂತ ಅಂದರೆ ಆಯಿಲ್ ಚೇಂಜು ಈ ಥರ ಎಲ್ಲ ಇದೆ. ಮತ್ತು ಹಂಗೆ ಬ್ರೇಕ್ ಕೂಡ ಚೆಕ್ ಮಾಡಿಸ್ತೀನಿ, ಅವಶ್ಯಕತೆ ಬಂದರೆ ಬ್ರೇಕ್ ಲೈನಿಂಗ್ಸ್ ಕೂಡ ಚೇಂಜ್ ಮಾಡಿಸ್ಬಿಡ್ತೀನಿ. ಅತ್ತಾಗೆ ಹೋದರೆ ಹೋಯ್ತು. ಅಂದರೆ ನನಗೆ ಇದರಲ್ಲಿ ಪೆಟ್ರೋಲ್ ಉಳಿತದಲ್ವಾ, ಆ ರೀಸನಿಂದ ಇದನ್ನ ನೋಡೋಣ ಯಾವುದೆಲ್ಲ ಏನೆಲ್ಲ ಅವಶ್ಯಕತೆ ಇದೆ ಚೇಂಜ್ ಮಾಡೋದು. ಸೊ ಮೇಯ್ನ್ ನನಗೀಗ ಬೇಕಿರೋದು ಈ ಗ್ಲಾಸ್ ಒಂದು ರೆಡಿ ಆಗಬೇಕು. ಅದ್ರ ಜೊತೆಗೆ AC ಸ್ವಲ್ಪ ಕಂಪ್ರೆಸರ್ ಪ್ರಾಬ್ಲಮ್ ಇದೆ. ಲಾಸ್ಟ್ ಟೈಮೇನೆ ಹೇಳಿದ್ರು ಅವರು, ಚೆಕ್ ಮಾಡಬೇಕು. ಅದಕ್ಕೆ ಏನೋ ಕಂಡೆನ್ಸರ್ ಎಲ್ಲ ಬಿಚ್ಚಿ ಅದೇನೋ ಚೆಕ್ ಮಾಡ್ಬೇಕಂತ ಹೇಳಿದ್ರು. ನಾನು ಮಾಡ್ಸಕ್ಕೆ ಹೋಗಿಲ್ಲ, ಹಂಗೆ ಫಿಲ್ ಮಾಡಿ ಅಂತ ಹೇಳಿದ್ದೆ. ಫಸ್ಟ್ ನನಗೆ ಈ ಸಣ್ಣ ಪುಟ್ಟ ಏನು ಕೆಲಸಗಳಿದ್ದಾವೆ, ಸೆಂಟ್ರಲ್ ಲಾಕಿಂಗು ಮತ್ತು ಡೋರ್ ಲಾಕು, ಹಾಗೆ ಸರ್ವೀಸು, ಬ್ರೇಕ್ ಲೈನಿಂಗು, ಇದೆಲ್ಲ ಒಂದ್ಸತಿ ಚೆಕ್ ಮಾಡಿಬಿಟ್ರೆ ಬೆಟರ್ ಇರುತ್ತೆ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ. ಶಿವಣ್ಣವರ ಗ್ಯಾರೇಜ್ ಬಂದು ಇದೇನೆ. ಸೊ ಇಲ್ಲಿ ನಾವು ಇದು ಸೀದಾ ಹೋಯ್ತು ಅಂದರೆ ಚಂದಾಪುರ, ಇದು ಧ್ವಂಸ ಅಂದ್ರೆ ಚಂದಾಪುರ ರೋಡಲ್ಲಿ ಇರೋದು. ಶಿವಣ್ಣವರ ಗ್ಯಾರೇಜ್ ಬಂದು ಇಲ್ಲೇನೆ ಇರೋದು. ಬನ್ನಿ ಹೋಗೋಣ, ಗಾಡಿಗಳು ನಿಂತಿದ್ದಾವೆ, ನೋಡೋಣ ಹೋಗಿ. ಅದ್ರ ಜೊತೆಗೆ ಬ್ರೇಕ್ ಕೂಡ ತುಂಬ ಕಮ್ಮಿ ಇದೆ. ಸೊ ಅದು ಕೂಡ ತೋರಿಸ್ಕೊಡ್ತೀನಿ. ಆದರೆ ಬ್ರೇಕ್ ಕೂಡ ಚೇಂಜ್ ಮಾಡಿಸ್ಕೊಬಿಡ್ತೀನಿ. ಸೊ ಇಲ್ಲೇ ಗ್ಯಾರೇಜಿಗೆ ಬಂದಿದ್ದೀನಿ. ಬನ್ನಿ ಹೋಗಿ. ಶಿವಣ್ಣ ಗ್ಯಾರೇಜ್ ಓನರ್ ಹೆಸರು ಬಂದ್ಬಿಟ್ಟು ಅಂತ ಅಂದ್ಬಿಟ್ಟು ಶಿವಣ್ಣನ ಮೀಟ್ ಮಾಡೋಣ. ಹಾಗೆ ಇಲ್ಲಿ ಎಲ್ಲ ಥರ ಸ್ಪೆಷಾಲಿಟೀಸ್ ಕೂಡ ಇದೆ. ಅದು ಭಯಂಕರ ಟೈಟ್ ಅದು. ಹಾಗೆ ಯಾವುದೋ ಸ್ಕಾರ್ಪಿಯೋ ಗಾಡಿಗೆ ರ್ಯಾಟ್ ಮಿಷಿನು ಇದು ಕೂಡ ಫಿಟ್ ಮಾಡ್ತಾ ಇದ್ರು. ಅದಾದಮೇಲೆ ನಮ್ಮ ಗಾಡಿಗೆ ಬಂದು ರೆಡಿ ಮಾಡಿ ಫೈನಲಿ ನ್ಯಾನೋನ ಹಾಕ್ಕೊಂಡಿದ್ದಾರೆ. ಸೊ ಇಲ್ಲೇ ಬಂದಿದ್ದೀನಿ. ಅಣ್ಣವ್ರು ಅದು ಇನ್ನೊಂದು ಗಾಡಿ ಎಲ್ಲ ತಗೊಂಡೋಗಿ ಅಲ್ಲಿ ಹಾಕ್ತಾ ಇದ್ರು, ಸ್ಕಾರ್ಪಿಯೋ. ಅದಕ್ಕೆ ವೈರೆಲ್ಲ ಕಟ್ ಮಾಡಿಬಿಟ್ಟಿದೆ ಅಂತೆ. ಅಂದರೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಆಯಿತಾ. ನನಗಂತೂ ಸ್ಯಾಟಿಸ್ಫೈಡ್ ಐತಿ. ನಾನು ಸುಮಾರು ಸತಿ ಬಂದಿದ್ದೀನಿ ಇಲ್ಲಿ. ಹಾಗೆ ಇಲ್ಲಿ ನೋಡ್ಬೋದು ಇವರ ಅಣ್ಣವರ ಗ್ಯಾರೇಜ್ ಹೆಸರೇನಪ್ಪ ಅಂತಂದರೆ ಪವರ್ ಲೈನ್ ಆಟೋ ಹಬ್ ಅಂತ ಇದೆ. ಸೊ ಎಲ್ಲ ಥರ ಕೆಲಸ ಕೂಡ ಮಾಡ್ತಾರೆ. ಸೊ ಇಷ್ಟೇ ಅಲ್ಲ, ಕೆಲವೊಂದು ಮೆಕ್ಯಾನಿಕಲ್ ಕೆಲಸ ಕೂಡ ಮಾಡಿಕೊಡ್ತಾರೆ ಅಣ್ಣವರು. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇದು AC ವರ್ಕ್ ಆಗಿರಲಿ, ಆಮೇಲೆ ಎಲೆಕ್ಟ್ರಿಷಿಯನ್ನು, ಮತ್ತು ಇವ್ರ ಹತ್ರ ಇವಾಗ ಮೆಕ್ಯಾನಿಕ್ ಕೂಡ ಇದ್ದಾರೆ. ಗಾಡಿ ರಿಪೇರಿ ಮಾಡೋಕ್ಕೆ ಯಾವುದೇ ಥರ ಸರ್ವಿಸ್ ಆಗಿರಲಿ, ಆಯಿಲ್ ಚೇಂಜು ಮತ್ತು ಬ್ರೇಕ್ ಪ್ಯಾಡ್ಸು, ಈ ಥರ ಏನೇ ಚೇಂಜಸ್ ಕೂಡ ಇದ್ರೂ ಮಾಡಿಕೊಡ್ತಾರೆ. ಈಗ ನನ್ನ ನ್ಯಾನೋದಲ್ಲಿ ಬಂದುಬಿಟ್ಟು ನಾನು ಬ್ರೇಕ್ ಪ್ಯಾಡ್ನ, ಹಾಗೆ ಗ್ಲಾಸು, ಅದ್ರ ಜೊತೆಗೆ ಆ ಗ್ಲಾಸ್ ಎದೊಳ್ತಾ ಇಲ್ವಲ್ಲ ಅದು, ಮತ್ತು ಸೆಂಟ್ರಲ್ ಲಾಕಿಂಗ್ ಕೂಡ ಸರಿ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಬ್ರೇಕ್ ಪ್ಯಾಡ್ ಕೂಡ ಚೇಂಜ್ ಮಾಡಬೇಕು, ಯಾಕಂತಂದರೆ ಫುಲ್ಲು ಬ್ರೇಕ್ ಹಿಡಿತಾ ಇಲ್ಲ, ತುಂಬ ಕಡಿಮೆ ಆಗಿಬಿಟ್ಟಿದೆ. ಆ ರೀಸನಿಂದ ಸೊ ನೋಡೋಣ. ಹಾಗೆ ಇನ್ಮೇಲೆ ಇದೇ ಥರನೇ ಇಟ್ಕೊಳಕ್ಕಾಗಲ್ಲ. ಇನ್ನು ಟಾಟಾ ನ್ಯಾನೋನ ಚೆನ್ನಾಗಿ ಯೂಸ್ ಮಾಡಬೇಕು, ಯಾಕಂದರೆ ಟಾಟಾ ನ್ಯಾನೋ ಕೂಡ ವಯಸ್ಸಾಗ್ತಿದೆ. ಆ ರೀಸನಿಂದ 2026 ಬಂತು ಅಂದರೆ ಇದು 15 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನು ಮ್ಯಾಕ್ಸಿಮಮ್ ಅಂದರೆ ನಾವು ಹೆಂಗೆ ಯೂಸ್ ಮಾಡಿದ್ರು ಕೂಡ ಇಂದು 3-4 ವರ್ಷ 5 ವರ್ಷ ಯೂಸ್ ಮಾಡ್ಬೋದು ಅಂದ್ಕೊಳ್ಳಿ. ಬಟ್ ಅಲ್ಲಿ ಗಂಟ ಯೂಸ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಆದಷ್ಟು ನಮ್ಮ ಜ್ಞಾನದಲ್ಲಿ ಚೆನ್ನಾಗಿ ಟ್ರಿಪ್ ಹೊಡೆದ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀನಿ.
ಹಾಗೆ ಅಣ್ಣವ್ರು ಈಗ ಡೋರ್ನ ಬಿಚ್ತಾ ಇದ್ದಾರೆ. ಈ ಥರ ಡೋರ್ನ ಬಿಚ್ಕೊಂಡು ಗ್ಲಾಸ್ ಎದೊಳ್ತಾ ಇಲ್ಲ, ಅದೇನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಸುಮಾರು ಟೂಲ್ಸ್ ಆಗಿರಲಿ, ಏನು ಐಟಮ್ಗಳು ಬೇಕು ಎಲ್ಲ ಕೂಡ ಇದೆ. ಇವತ್ತು ಭಾನುವಾರ ನಾನು ಬಂದಿರೋದು, ಯಾಕಂದರೆ ನನಗೂ ರಜಾ ಇರುತ್ತಲ್ವ, ಹಂಗಾಗಿ ಭಾನುವಾರ ಎತ್ಕೊಂಡ್ಬಂದಿದ್ದೀನಿ. ಹಾಗೆ ಅಣ್ಣವ್ರದ್ದು ನೋಡ್ಬೋದು ಇಲ್ಲಿ ಎಷ್ಟು ಗಾಡಿಗಳಿಗೆ, ಅಂದರೆ ಎ ಸಿ ವರ್ಕ್ ಮಾಡಿರೋದಾಗಿರಲಿ, ಎ ಸಿದು ಮತ್ತು ಕಂಪ್ರೆಸರ್ಗಳನ್ನ ಚೇಂಜ್ ಮಾಡಿರೋದೆಲ್ಲ ಇಲ್ಲಿ ನೋಡ್ಬೋದು. ಅದಕ್ಕಿಂತ ಸ್ಪೆಷಲ್ ವಿಷಯ ಏನಪ್ಪ ಅಂತ ಅಂದರೆ, ಸ್ವಲ್ಪ ಹೊತ್ತಲ್ಲೇ ತಿಳಿಸ್ತೀನಿ ನಿಮಗೆ ಏನು ಅವರ ಸ್ಪೆಷಲ್ ವಿಷಯ, ಯಾಕೆ ನಾನು ಇಲ್ಲೇನೆ ಹುಡ್ಕೊಂಬರೋದು ಅಂತ ಅಂದ್ಬಿಟ್ಟು. ಅಣ್ಣವ್ರ ಗ್ಯಾರೇಜು ಎಲ್ಲ ಟೂಲ್ಸ್ ಗೀಲ್ಸ್ ಎಲ್ಲ ನೋಡ್ಬೋದು ಇಲ್ಲಿ, ಆಯಿತಾ. ಇನ್ನು ಮೆಕ್ಯಾನಿಕ್ ಒಬ್ರು ಬರಬೇಕು, ಮೆಕ್ಯಾನಿಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಮೆಕ್ಯಾನಿಕ್ ಬಂದಮೇಲೆ ಆಯಿಲು, ಬ್ರೇಕ್ ಪ್ಯಾಡ್ಸ್ ಇದೆಲ್ಲ ತರಿಸ್ಬೇಕಾಗುತ್ತೆ. ಫಸ್ಟು ಓಪನ್ ಮಾಡಿ ನೋಡೋಣ ಯಾವುದೆಲ್ಲ ಹೋಗಿದೆ, ಏನೆಲ್ಲ ಐಟಮ್ ಬೇಕು. ಫಸ್ಟ್ ಎಲ್ಲ ಆರ್ಡರ್ ಮಾಡೋಕ್ಕಾಗಲ್ಲ, ಆಯಿತಾ. ಸೊ ನೋಡೋಣ ಎಷ್ಟಾಗುತ್ತೆ ಏನು ಅಂತ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ನಮ್ಮ ನ್ಯಾನೋನ್ಗೆ ಕೈ ಹಾಕಿದ್ದಾರೆ ಶಿವು ಅಣ್ಣವರು. ಸೊ ಅಣ್ಣವ್ರು ಹೇಳಿದ ಈಗ ಬಂದ್ಬಿಟ್ಟು ಆ ಸ್ವಿಚ್ ಹೋಗಿದೆ ಅಂತೆ. ಸೊ ಈ ಸ್ವಿಚ್ ಹೋಗಿರೋದು ಫ್ರೀ. ಹಾಂ ಓಕೆ. ಮೋಸ್ಟ್ಲಿ ಇದರಲ್ಲಿ ಏನೋ ಬ್ರೇಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಒಳಗಡೆ ರೆಡಿ ಮಾಡೋಕ್ಕಾದ್ರೆ ರೆಡಿ ಮಾಡಿಕೊಡ್ತಾರೆ. ಇದೊಂದು ಸ್ವಲ್ಪ ಫ್ರೀ ಆಗ್ಬಿಟ್ಟಿದೆ. ಇದು ಟಕ್ ಟಕ್ ಅಂತ ಐತಿ. ಈ ಕಡೆ ಸ್ವಿಚ್ ಬಂದ್ಬಿಟ್ಟು ಟಕ್ 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 ಅಂತಿದೆ, ಆದರೆ ಈ ಕಡೆ ಸ್ವಿಚ್ ಯಾವುದೇ ಥರ ಆ ಥರ ಅಂತಿಲ್ಲ. ಇದು ಫ್ರೀಯಾಗಿ ಹಿಂಗೆ ಅಂತ ಇದೆ. ಅದು ಆ ರೀಸನಿಂದ ಪ್ರಾಬ್ಲಮ್ ಆಗಿರೋದು ಅಷ್ಟೇನೆ. ಮತ್ತು ಎಲೆಕ್ಟ್ರಿಕಲ್ ವರ್ಕಲ್ಲಿ ಮಾತ್ರ ಅಣ್ಣವ್ರಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ಆಯಿತಾ. ಗಾಡಿ ರೆಡಿ ಮಾಡ್ತಾರೆ ನೋಡಿ. ಸುಮ್ಮನೆ ನೀವು ಅನ್ಕೋಬೋದು ಸುಮ್ಮನೆ ಹೊಗಳ್ತಾ ಇದ್ದೀನಿ, ಸುಮ್ಮನೆ ಹೊಗಳ್ತಾ ಇಲ್ಲ ಗುರುವೆ. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ ಇದು. ಇಲ್ಲಿ ನನಗೆ ಇವ್ರ ಕೆಲಸ ಅಂತೂ ತುಂಬಾ ಇಷ್ಟ ಆಗುತ್ತೆ. ಆ ರೀಸನ್ನಿಂದನೇ ಎಲ್ಲ ಥರದ ಎಲೆಕ್ಟ್ರಿಕಲ್ ಟೂಲ್ಸ್ ಇವ್ರ ಹತ್ರ ಇಟ್ಕೊಂಡಿದ್ದಾರೆ. ಇದು ಬಿಚ್ಚಿ ರೆಡಿ ಮಾಡಿಬಿಟ್ರೆ ನಾನು ಬಚಾವು, ಇಲ್ಲಾಂದರೆ ಇದಕ್ಕೆ 400-500 ರೂಪಾಯಿ ಮೇಲೆ ಇರುತ್ತೆ ಐಟಮು. ಆದಷ್ಟು ಬಿಚ್ಚಿ ರೆಡಿ ಮಾಡೋಕ್ಕಾಗುತ್ತಾ ಅಂತ ನೋಡೋಣ. ಮಾಡೋಕ್ಕಾದ್ರೆ ಮಾಡಿಸ್ಬಿಟ್ರೆ ಆಯಿತು. ಪವರ್ ವಿಂಡೋ ಸ್ವಿಚ್ ಇದು. ಇದೊಂದು ಹ್ಯಾಂಡ್ಲ್ ಡೋರು ಏನು ವರ್ಕ್ ಆಗ್ತಿರ್ಲಿಲ್ಲ, ಅದಕ್ಕೊಂಚೂರು ಅದೇನು ಹಾಕ್ಬಿಟ್ಟು ಚೆಕ್ ಮಾಡ್ತಾವ್ರೆ. ಅಲ್ಲಿ ಹಾಕತ್ತೆ ಏನಂತ ಗೊತ್ತಿಲ್ಲ, ಒಟ್ಟಾರೆ ನೋಡೋಣ. ಹಾಗೆ ಅಣ್ಣವ್ರ ಕೆಲಸನ ಹುಡ್ಕೊಂಡು ಎಷ್ಟು ಗಾಡಿಗಳು ಬರ್ತವೆ ಅಂತ ಕೂಡ ನೋಡ್ಬೋದು. ಭಾನುವಾರ ಆಗಿದ್ರು ಕೂಡ ಎಲ್ಲೋ ಬೋರ್ಡವ್ರೂ ಜಾಸ್ತಿ ಜನ ಇಲ್ಲಿ ಬಂದು ಎಲೆಕ್ಟ್ರಿಕಲ್ಲು, ಕೆಲವೊಂದು ಫಾಲ್ಟು, ಎ ಸಿ ವರ್ಕ್ ಆಗಿರಲಿ, ಸಣ್ಣ ಪುಟ್ಟ ಈ ಮೆಕ್ಯಾನಿಕಲ್ ವರ್ಕು ಏನಿದೆ ಇದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಹೋಗೋಣ ಅಂತ ಕೂಡ ಬರ್ತಾರೆ. ಸೊ ನನ್ನ ಹತ್ರ ಇರೋದು ಟಾಟಾ ನ್ಯಾನೋ, ಹಂಗಾಗಿ ಇದನ್ನೇ ಮೇಂಟೈನ್ ಮಾಡ್ಕೊಳೋಣ. ಯಾಕಂತಂದ್ರೆ ಅವಾಗಲೇ ಹೇಳದ್ನಲ್ಲ, ಇನ್ನೊಂದು 4-5 ವರ್ಷ ಅಷ್ಟೇನೆ ಇದ್ರದ್ದು ಲೈಫ್ ಇರೋದು. ಅಷ್ಟೊತ್ತಲ್ಲಿ ಯೂಸ್ ಮಾಡ್ಬಿಡೋಣ. ಈಗ 42,000 ಕಿಲೋಮೀಟರ್ ಗಾಡಿ ಓಡಿದೆ. ಇನ್ನೊಂದು 40,000 ಕಿಲೋಮೀಟರ್ ಹೆಂಗಾದ್ರೂ ತಳ್ಳಿಬಿಟ್ರೆ ಹಾಕಿರೋ ಕಾಸು ಪೈಸಾ ವಸೂಲ್ ಅಂತ ಹೇಳ್ಬೋದು. ಆಯ್ತು, ಈಗ ಇದನ್ನ ಓಪನ್ ಮಾಡಿದ್ದಾರೆ. ಅದೊಂದು ಕ್ಯಾಪು ಒಳಗಡೆ ಏನೋ ಅದ್ರದ್ದು ಒಂದು ಪಿನ್ ಏನೋ ಇದೆ ಅಂತಂದ್ರೆ ಒಡೆದೋಗಿಲ್ಲ ಅಂತಂದ್ರೆ ರೆಡಿ ಮಾಡ್ಬೋದು ಅಂತ ಹೇಳೋರೆ. ಇಲ್ಲ ಅಂತಂದ್ರೆ ಚೇಂಜ್ ಮಾಡ್ಬೇಕಾಗುತ್ತೆ ಅಂತಾನು ಹೇಳಿದ್ದಾರೆ. ಒಡೆದೋಗಿಲ್ಲ ಅಂದ್ರೆ ಸಾಕು ಅನ್ನೋದು ನನ್ನ ಅನಿಸಿಕೆ. ನೋಡೋಣ ರೆಡಿ ಆಗುತ್ತಾ ಇದೇನೆ, ಇಲ್ಲ ಚೇಂಜಸ್ ಮಾಡಬೇಕಾಗುತ್ತಾ, ಏನು ಮಾಡೋದಂತ ಸ್ವಲ್ಪ ಹೊತ್ತಲ್ಲೇ ಹೇಳ್ತಾರೆ. ಸೊ ಈಗ ಗ್ಲಾಸ್ನ ಮೇಲೆ ಎತ್ತಿದ್ದಾರೆ. ಆದರೆ ಏನು ಪ್ರಾಬ್ಲಮ್ ಆಗಿರೋದು ಅಂತಂದರೆ ಸ್ವಿಚ್ ಹೋಗಿದೆ ಅಂತ. ಅದು ಹೆಂಗೋ ಅದ್ರದ್ದು ಸ್ವಲ್ಪ ಅಂದರೆ ಪವರ್ ಏನಪ್ಪ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಎತ್ತಿದ್ದಾರೆ. ಆದರೆ ಆ ಸ್ವಿಚ್ ಹೋಗಿದೆ ಅಂತ. ಮೋಲ್ಡ್ ಇರೋದ್ರಿಂದಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಆ ಈ ಸ್ವಿಚ್ ಕತೆ ಅಷ್ಟೇ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾದರೂ ಮಾಡೋಕ್ಕಾದ್ರೆ ಮಾಡಿಸೋದು, ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಚೇಂಜ್ ಮಾಡಲೇಬೇಕಾಗುತ್ತೆ. ಹಾಗೆ ಲಾಕ್ ಕೂಡ ಬಿಚ್ಕೊಂಡಿದ್ದಾರೆ. ಅದಕ್ಕೇನೋ ಏನೇನೋ ಹಾಕ್ತಿದ್ದಾರೆ, ಮೋಸ್ಟ್ಲಿ ರಸ್ಟ್ ಗಿಸ್ಟ್ ಇರೋದಕ್ಕೇನೋ ಅಂತ ಅಂದ್ಬಿಟ್ಟು. ಇದೊಂದು ಕೀ ಸೆಟ್ನ ತಂದು ನಾನು ಇಲ್ಲಿ ಕೀ ಮೇಕರ್ಸ್ ಹತ್ರ ತಂದಿದ್ದೀನಿ. ಯಾಕಂದರೆ ಇದು ತಿರುಗ್ತಾ ಇಲ್ಲ, ಒಂದು ಸೈಡ್ ಮಾತ್ರ ತಿರುಗ್ತೈತೆ. ಅದಕ್ಕೋಸ್ಕರ ಇದೊಂದು ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬನ್ನಿ, ಇಲ್ಲಾಂದರೆ ಫುಲ್ ಸೆಟ್ಟು ಚೇಂಜ್ ಮಾಡಬೇಕಾಗುತ್ತೆ. ಹಾಗಾಗಿ ರೆಡಿ ಮಾಡಿಸ್ಕೊಂಡು ಹೋಗೋಣ.
ಇಲ್ಲೇ ಕೀ ಮೇಕರ್ಸ್ ಇದ್ದಾರೆ. ಹಾಗೆ ಸ್ನೇಹಿತರೆ, ನಾನು ಈ ಆಯಿಲ್ನ ಹಾಕ್ಸ್ತಾ ಇರೋದು. ಇದರಲ್ಲಿ ಗ್ರೇಡ್ ಬಂದುಬಿಟ್ಟು ಜಾಸ್ತಿ ಇದೆ, 20W50. ಯಾಕಂದರೆ ಇದು ನ್ಯಾನೋ ಇಂಜಿನ್ ಹೆವಿ ಹೀಟ್ ಆಗುತ್ತೆ, ಹಾಗಾಗಿ ಅಂದರೆ ಹೀಲ್ ಸ್ಟೇಷನ್ಗಳಲ್ಲೆಲ್ಲ. ಸೊ ಅದಕ್ಕೋಸ್ಕರ ಇದು ತುಂಬ ತಡ್ಕೊಳುತ್ತೆ ಅನ್ನೋ ರೀಸನ್ಗೋಸ್ಕರನೇ. ಸಿಟಿಗೆ ಓಡಿಸೋದಾದ್ರೆ ಈ ಗ್ರೇಡ್ ಏನು ಅವಶ್ಯಕತೆ ಇಲ್ಲ, 20 ಅವಶ್ಯಕತೆ ಇಲ್ಲ. 1040 ಹಾಕಿದ್ರು ಓಕೆ, 530 ಹಾಕ್ಸಿದ್ರು ಓಕೆ. ಮಲ್ಟಿಗ್ರೇಡ್ ಮೋಟರ್ ಆಯಿಲ್ ಇದರಲ್ಲಿ ಬಂದುಬಿಟ್ಟು ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು. ಫಾರ್ ಪೆಟ್ರೋಲ್, ಡೀಸೆಲ್ ಆ್ಯಂಡ್ CNG LPG ಇಂಜಿನ್ ಕೂಡ ಉಪಯೋಗಿಸ್ಕೋಬಹುದು. ಇದು 3.5 ಲೀಟ್ರು ಇದರಲ್ಲಿರೋದು. ಓಕೆ, ಸೊ ಇಲ್ಲಿ ಬಂದು ಮತ್ತೆ ಎಷ್ಟಾಯಿತು ಅಂತ ಕೇಳ್ತೀರಾ? ಇಲ್ಲಿ ನೋಡ್ಬೋದು 1358 ರೂಪಾಯಿ. ಮಿಕ್ಕಿದೆಲ್ಲ ಪ್ರೈಸ್ ಜಾಸ್ತಿ ಇದೆ. ಬಟ್ ಇದರಲ್ಲಿ ಬಂದುಬಿಟ್ಟು ನನಗೆ ಈ ಆಯಿಲ್ ಬಂದುಬಿಟ್ಟು ಗ್ರೇಡು ಚೆನ್ನಾಗಿದೆ. ಡೀಸೆಲ್ಗೂ ಯೂಸ್ ಮಾಡಿಬಿಟ್ಟು ಪೆಟ್ರೋಲ್ಗೂ ಯೂಸ್ ಮಾಡ್ಬೋದು, CNGಗೂ ಯೂಸ್ ಮಾಡ್ಕೋಬೋದು. ಅದರ ಜೊತೆಗೆ ಟಾಪಪ್ ಕೂಡ ಮಾಡ್ಕೋಬೋದು, ನನ್ನ ಆಟೋಕ್ಕೆ ಕೂಡ ಟಾಪಪ್ ಮಾಡ್ಕೋಬೋದು. ಹಂಗಾಗಿ ಇದೇ ಆಯಿಲ್ನ ತೊಗೊಂಡಿದ್ದೀನಿ, 3.5 ಲೀಟ್ರಷ್ಟು. ಸೊ ಬೆಸ್ಟ್ ಆಯಿಲ್ ಅಂತ ಹೇಳ್ಬೋದು. ಇದು ತಡ್ಕೊಂಡು ಹೋಗುತ್ತೆ. ಆ ರೀಸನಿಂದ ನಾನು ಈ ಆಯಿಲ್ನ ತೊಗೊಂಡಿದ್ದು. ಹೊರಗಡೆ ಸಿಕ್ಕಿಲ್ಲ ನನಗೆ, ನಾನು ಅದಕ್ಕೆ ಶೆಲ್ ಬಂಕಿಗೆ ಬಂದುಬಿಟ್ಟು ಶೆಲ್ ಬಂಕಲ್ಲೇ ತೊಗೊಂಡಿದ್ದು. ಸೊ ಹಿಂಗೆ ಬಂದರೆ ನನಗೊಂದು ಬೆನಿಫಿಟ್ ಆಗುತ್ತೆ ಆ ರೀಸನಿಂದ. ಸೊ ಬನ್ನಿ ಹೋಗೋಣ ಈಗ. ಸ್ನೇಹಿತರೆ, ಇದೇನಿದೆ ಕಾರ್ದು ಲಾಕು, ಇದು ಬಂದುಬಿಟ್ಟು ರೆಡಿ ಆಗಿಲ್ಲ. ಅವರು ಇದಕ್ಕೆ 700 ರೂಪಾಯಿ 750 ರೂಪಾಯಿ ಕೇಳ್ತಾರೆ. ನಾನು ಅಂದ್ಕೊಂಡೆ ಒಂದು 150-200 ರೂಪಾಯಿ ರೆಡಿ ಮಾಡಿಕೊಡ್ತಾರೆ ಅಂದ್ಕೊಂಡೆ. ನೋಡಿದ್ರೆ 750 ಕೇಳ್ತಾರೆ. ಹೊಸ ಸೆಟ್ಟು ಫುಲ್ಲು ಕೀ, ಅದು ಸ್ಟಾರ್ಟ್ ಮಾಡೋದು ಎಲ್ಲ ಫುಲ್ ಸೆಟ್ಟೇ ತೊಗೊಂಡ್ರೆ 750ಇಂದ 1000 ರೂಪಾಯಿ ಒಳಗೇ ಇರೋದು. ಹಂಗಾಗಿ ಬೇಡ ಅಂತ ಅಂದ್ಬಿಟ್ಟು ವಾಪಸ್ ಎತ್ಕೊಂಡ್ಬಂದೆ. ಇವಾಗ ಏನು ಅರ್ಜೆಂಟ್ ಇಲ್ಲ, ಇದರಲ್ಲೇ ಮ್ಯಾನೇಜ್ ಮಾಡ್ಕೊಳೋಣ. ಸೊ ನೆಕ್ಸ್ಟ್ ಯಾವಾಗಾದರೂ ಆರ್ಡರ್ ಮಾಡಿ ತರಿಸ್ತೀನಿ ಆನ್ಲೈನಲ್ಲಿ, ಆವಾಗ ಚೇಂಜ್ ಮಾಡಿಸ್ಕೊಂಡ್ರಾಯ್ತು. ನ್ಯಾನೋಗೆ ಜಾಕ್ ಎಲ್ಲ ಹಾಕ್ತಿದ್ದಾರೆ ಈಗ. ಅಂದರೆ ಒಂದು ಸೈಡ್ ಎತ್ಬಿಟ್ಟು ವೀಲ್ ಬಿಚ್ಚಬೇಕು, ಅದರದ್ದು ಬ್ರೇಕ್ ಪ್ಯಾಡ್ ಎಲ್ಲ ಯಾವ ಥರ ಇದೆ ಅಂತ ನೋಡಬೇಕು. ಅಂದರೆ ಕಂಡೀಷನ್ನು ಮತ್ತು ಜೊತೆಗೆ ಆ ಸ್ಪೇರ್ ಪಾರ್ಟ್ ಸಿಗುತ್ತಾ, ಬ್ರೇಕ್ ಪ್ಯಾಡ್ ಸಿಗುತ್ತಾ ಅಂತ ಕೂಡ ಚೆಕ್ ಮಾಡಬೇಕು. ಅದಕ್ಕೋಸ್ಕರ ಈ ಥರ ಎತ್ಕೊತಾ ಇದ್ದಾರೆ. ಏನು ಧೂಳೆಲ್ಲ ಉದುರ್ತೈತೆ. ಹೇಳಬೇಕು ಅಂತಂದರೆ ನಾನು ಈ ಗಾಡಿ ತೊಗೊಂಡಾಗಿಂದನೂ ಅಂದರೆ 6-7 ವರ್ಷ ಆಗೋಯ್ತು ನನ್ನ ಗಾಡಿ ತೊಗೊಂಡು. ಇವತ್ತವರೆಗೂ ನಾನು ಯಾವಾಗ್ಲೂ ಇದರದ್ದು ಬ್ರೇಕ್ ಪ್ಯಾಡ್ ಆಗಿರಲಿ, ಬಿಚ್ಚಿ ಕ್ಲೀನ್ ಮಾಡಿಸೋದಾಗಿರಲಿ ಏನೂ ಮಾಡಿಲ್ಲ. ಈ ಸತಿ ನಾನು ಊಟಿಗೆ ಒಂದು ಟ್ರಿಪ್ ಹೋಗಿ ಬಂದಿದ್ದೆ, ಆಗ ಸ್ವಲ್ಪ ಬ್ರೇಕ್ ಕಡಿಮೆ ಆಯಿತು ಆಯಿತಾ. ಆ ರೀಸನ್ನಿಂದ ಏನು ಮಾಡಿದೆ, ಈ ಸತಿ ಹೋಗ್ಬಿಟ್ಟು ಫಸ್ಟು ಒಂದು ಸತಿ ಚೇಂಜ್ ಮಾಡಿಸ್ಕೊಂಬಿಡೋಣ, ಏನು ಕಂಡೀಷನ್ ಆಗಿದೆ ಏನು ಅಂತ ನೋಡೋಣ ಅಂತ ಅಂದ್ಬಿಟ್ಟು ಬಿಚ್ಚಿಸ್ತಾ ಇರೋದು. ಹಾಗೆ ಬ್ರೇಕ್ ಪ್ಯಾಡ್ ಏನಾದರೂ ಹೋಗಿದ್ರೆ ಅದನ್ನು ಕೂಡ ಹಾಕಿಸ್ಕೊಳೋಣ ಅಂತ ಅಂದ್ಬಿಟ್ಟು. ಹಾಗೆ ನೋಡ್ಬೋದು ಫುಲ್ಲು ವೀಲ್ ಅಂತಂದರೆ ಇದು ಡ್ರಮ್ಮು ಜಾಮ್ ಆದಂಗೆ ಆಗ್ಬಿಟ್ಟಿತ್ತು. ಆ್ಯಂಟಿ ರಸ್ಟಿಂಗ್ ಅದೇನಿದೆ ಅದೇನೋ ಬರ್ತದಲ್ಲ, ಲಿಕ್ವಿಡ್ ಎಲ್ಲ ಓಡೋದು. ಹೇಳಬೇಕು ಅಂತಂದರೆ ಇದು ನನ್ನ ಗಾಡಿ ತಗೊಂಡಾಗಿಂದನೂ ಚೇಂಜ್ ಮಾಡಿಸೇ ಇಲ್ಲ. ಸೊ ಎಷ್ಟು ಧೂಳಿದೆ ಅಂತ ನೋಡ್ಬೋದು ಇಲ್ಲಿ. ಏಯಪ್ಪ ಕಾರ್ಬನ್ನು. ಸೊ ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಆಗೋದೇನಿಲ್ಲ, ಮಾಡಿಸ್ಲೇಬೇಕು. ಇದು ಹಿಂದ್ಗಡೆ ಲೈನಿಂಗ್, ಇದು ಫುಲ್ ಬರ್ನ್ ಆಗ್ಬಿಟ್ಟೈತೆ. ಇದು ನೋಡ್ಬೋದಿಲ್ಲ ಆಯಿತಾ. ಸೊ ಪೀಸ್ ಸ್ಮೆಲ್ಲು ಬರ್ತಿದೆ, ನಾನು ನೋಡ್ಕೊಳ್ಳಿಲ್ಲ. ಇಲ್ಲೇ ಒಂದೇ ಕೈಲ ಮುರಿಬೋದು. ಅಯ್ಯಪ್ಪ, ಇದೊಂದು TVS XL ಯಾವ ಮಟ್ಟಕ್ಕೆ ಮಾಡಿದ್ದಾರೆ ನೋಡಿ. ಟಾಟಾ ನ್ಯಾನೋ ಇಂಜಿನಲ್ಲಿ ಇರುವಂತಹ ಆಯಿಲ್ ಫಿಲ್ಟರ್ನ ಬಿಚ್ಕೊಂಡಾಗಿದೆ. ಟಾಟಾ ನ್ಯಾನೋ ಆಯಿಲ್ ಫಿಲ್ಟರ್ ಬಿಚ್ಚಬೇಕು ಅಂದರೆ ದೊಡ್ಡದಾಗಿ ಒಂದು ಸರ್ಕಸ್ ಮಾಡಲೇಬೇಕು ಅಂತ ಹೇಳ್ಬೋದು. ಸೊ ಫೈನಲಿ ನಾನು ಅಂದ್ಕೊಂಡಿದ್ದೀನಿ, ಮುಂಚೆ ಒಂದು ಸತಿ ಮಾಡಿಸಿದ್ದೆ ಆಯಿಲ್ ಚೇಂಜ್ ಮಾಡಿಸಿದಾಗ ಆಯಿಲ್ ಫಿಲ್ಟರ್ ಕೂಡ ಚೇಂಜ್ ಮಾಡಿಸಿದ್ದೆ. ಅದಾದಮೇಲೆ ಇವಾಗ ಕೂಡ ನೀವು ನೋಡ್ಬೋದು ಮಹೇಲ್ ಅಂತ ಅಂದ್ಬಿಟ್ಟು ಮಾಡಲ್ ನಂಬರ್ ಕೂಡ, ನಿಮ್ಮ ಹತ್ರ ಏನಾದರೂ ಟಾಟಾ ನ್ಯಾನೋ ಇತ್ತು ಅಂದರೆ ಇದ್ರದ್ದು ಮಾಡಲ್ ನಂಬರ್ ಕೂಡ ಕಂಡು ಇಟ್ಕೋಬೋದು. ನ್ಯಾನೋದು ಆಯಿಲ್ ಟ್ಯಾಂಕ್ ಡ್ರೈನ್ ನೆಟ್ನ ಕೂಡ ಬಿಚ್ಕೊಂಡಾಗಿದೆ. ಸೊ ಸುರಿತಾ ಇರೋದು ನೋಡ್ಬೋದು ಆಯಿಲು. ಹೇಳಬೇಕು ಅಂದರೆ ನಾನು ಊಟಿಗೆ ಹೋಗ್ಬೇಕಾದ್ರೆ ಚೆನ್ನಾಗಿತ್ತು ಆಯಿಲ್ ಇದು. ಅಲ್ಲಿಂದ ಬಂದಮೇಲೆ ಈ ಥರ ಬ್ಲ್ಯಾಕ್ ಕಲರ್ ಆಗೋಗಿರೋದು. ಅದಕ್ಕೋಸ್ಕರ ಫಸ್ಟ್ ಬಂದು ಚೇಂಜ್ ಮಾಡಿಸ್ಕೊಂಬಿಡೋಣ ಅಂತ. ಆಲ್ಮೋಸ್ಟ್ 1 ವರ್ಷ ಆಗೋಗಿತ್ತು ಆಯಿಲ್ ಚೇಂಜ್ ಮಾಡಿಸಿ. ಹಾಗೆ ಸ್ನೇಹಿತರೆ, ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಬ್ರೇಕ್ ಡೌನ್ ಸರ್ವಿಸ್ ಅಂತ ಅಂದ್ಬಿಟ್ಟು ಆಲ್ಮೋಸ್ಟು ಒಂದು 7-8 ಕಿಲೋಮೀಟ್ರ್, 10 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ. ಒಂದು 10 ಕಿಲೋಮೀಟ್ರ್ ಒಳಗಡೆ ಏನೇ ಇದ್ರೂ ಕೂಡ ಸರೌಂಡಿಂಗು ಇವರು ಬಂದು ನಿಮಗೆ ಗಾಡಿನ ಬ್ರೇಕ್ ಡೌನ್ ಸರ್ವಿಸ್ ಕೂಡ ಕೊಡ್ತಾರೆ. ಏನಾದರೂ ಪ್ರಾಬ್ಲಮ್ ಆಯಿತು ಗಾಡಿ ಆ ಥರ ಏನೋ ಇದ್ರೂ. ಈಗ ಬಂದು ಏರ್ ಫಿಲ್ಟರ್ನ ಫಿಟ್ ಮಾಡ್ಕೊತಾ ಇದ್ದಾರೆ ಅಣ್ಣವರು.
ಇದು ಬಂದುಬಿಟ್ಟು ಹಳೆ ನ್ಯಾನೋ ಫಿಲ್ಟ್ರ್. ಇದು ನೋಡ್ಬೋದು, ಮಹೆಲೆ ಏನಾಯ್ತಪ್ಪ ಹೆಸರು. ಇದು ಹಳೆ ಫಿಲ್ಟ್ರ್. ಇದು ಬಂದುಬಿಟ್ಟು ಸಖತ್ ಐತಲ್ಲ. ಇದನ್ನೇ ಕ್ಲೀನ್ ಮಾಡಿ ಹಾಕ್ಬೋದಿತ್ತು ಬಿಡಿ, ಆಗೋಯ್ತು. ತುಂಬ ನಾನು ತಗೊಂಡಾಗಿಂದನೂ ಫಿಲ್ಟ್ರ್ ಚೇಂಜ್ ಮಾಡೇ ಇಲ್ಲ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈ ಗಾಡಿ ನ್ಯಾನೋ ತೊಗೊಂಡು ಅರೌಂಡು 7 ವರ್ಷ ಆಗ್ತಾ ಬಂತೇನೋ. ಸೊ ಅವಾಗಿಂದ ಚೇಂಜ್ ಮಾಡಿಲ್ಲ, ಇದು ಫಸ್ಟ್ ಟೈಮ್ ಚೇಂಜ್ ಮಾಡ್ತಿರೋದು. ಮಾಡಿಬಿಡೋಣ. ಹೊಸ ಫಿಲ್ಟ್ರ್ ಪ್ರೈಸ್ ಬಂದುಬಿಟ್ಟು ಇದರಲ್ಲಿ MRP ಇರೋದು ಟಾಟಾ ಕಂಪ್ನಿದೆ, ಜೆನ್ಯೂನ್ ಅಂತ. ಇದು 176 ರುಪೀಸು. ಅದಾದಮೇಲೆ ಇದೊಂದು ಬ್ರೇಕ್ ಪ್ಯಾಡ್ ಸೆಟ್ಟು, ಇಲ್ಲಿ ನೋಡ್ಬೋದು ಗುರುವೆ, 997 ರೂಪಾಯಿ. ಫ್ರಂಟ್ ಇರಬೇಕಿದು, ಇದು ಫ್ರಂಟ್. ಅದು ಇದು ಬೋಷ್ ಕಂಪನಿದು ಸೆಟ್. ಇದು ಎಷ್ಟಿದೆ? ಬೋಷ್ ಕಂಪನಿದು. ಇದು ಕೂಡ 896 ರೂಪಾಯಿ ಆಗುತ್ತೆ. ಇದು ಬ್ಯಾಕಿಗಿರುತ್ತೆ. ಇದು ಬಂದ್ಬಿಟ್ಟು ಆಯಿಲ್ ಫಿಲ್ಟ್ರು 194 ರೂಪಾಯಿ ಇದೆ. ಆಯಿಲ್ ನಾನೇ ತರಿಸ್ಕೊಂಡೆ. ಆಯಿಲ್ ಬರ್ತಾ ನಾನೇ ತಗೊಬಂದ್ಬಿಟ್ಟೆ ಶೆಲ್ ಬಂಕಲ್ಲಿ. ಯಾಕಂದರೆ ನನಗೆ ಬೇಕಿರೋಂತಹ ಆಯಿಲ್ ಬಂದ್ಬಿಟ್ಟು ಇವ್ರ ಹತ್ರ ಇರಲಿಲ್ಲ. ಹಂಗಾಗಿ ನಾನೇ ತಂದುಬಿಟ್ಟಿದ್ದೀನಿ. ಶೆಲ್ ಹೆಲೆಕ್ಸು 3X ಅಂತ ಏನೋ ಬರುತ್ತೆ, ಅದು ಹಾಕಿರ್ತೀನಿ. ಆಮೇಲೆ ಅದೊಂದು ನೋಡೋಣ ಟೋಟಲ್ ಎಷ್ಟಾಗುತ್ತೆ ಖರ್ಚು ಅಂತ ಅಂದ್ಬಿಟ್ಟು. ಇವ್ರದ್ದು ಮತ್ತು ಕೆಲವೊಂದು ಡೋರ್ ಲಾಕ್ ಆಗಿಲ್ಲ, ಅದು ನೆಕ್ಸ್ಟ್ ತಗೊಬರ್ಬೇಕಾಗುತ್ತೆ. ಸ್ವಿಚ್ ಬಂದ್ಬಿಟ್ಟು ಏನು ಪವರ್ ವಿಂಡೋ ಸ್ವಿಚ್ ಏನಿದೆ ಅದು ಕೂಡ ಅಣ್ಣವ್ರು ಹಂಗೆ ರೆಡಿ ಮಾಡಿದ್ದಾರೆ. ಧೂಳು ಹೊಡೆದು ಸ್ವಲ್ಪ ಅದನ್ನು ಅಡ್ಜಸ್ಟ್ಮೆಂಟ್ ಏನೋ ಮಾಡಿದ್ರು, ವರ್ಕ್ ಆಯಿತು. ಅದು ಐಟಮ್ ಸಿಕ್ಬಿಟ್ರೆ ಬೇಗ ಕೆಲಸ ಆಗ್ಬಿಡುತ್ತೆ. ಐಟಮ್ಗಳು ಸಿಗಲ್ಲ, ಹಂಗಾಗಿ ಸ್ವಲ್ಪ ಕಷ್ಟಪಡಲೇಬೇಕು. ಏನು ಮಾಡೋಕ್ಕಾಗಲ್ಲ ಬಿಡಿ, ನೆಕ್ಸ್ಟ್ ಆರ್ಡ್ರ್ ಮಾಡಿ ತರಿಸ್ಕೊತೀನಿ. ಸೊ ಈಗ ಹೊಸದಾಗಿ ಆಗ್ತಾ ಇರುವಂತಹ ಆಯಿಲ್ ಫಿಲ್ಟರ್ ಬಂದ್ಬಿಟ್ಟು ಇದಾಗಿರುತ್ತೆ. ಪಾರ್ಟ್ ನಂಬರ್ ನೋಡ್ಬೋದು, 10,000 ಕಿಲೋಮೀಟ್ರಿಗೆ ಪೆಟ್ರೋಲ್ ಇಂಜಿನ್ ಅಂತ ಅಂದ್ಬಿಟ್ಟು ಮಾಡಿರೋವಂಥದ್ದು. ಹಾಗೆ ಆಯಿಲ್ ಫಿಲ್ಟ್ರದ್ದು ಪಾರ್ಟ್ ನಂಬರ್ ಕೂಡ ನೋಡ್ಬೋದು ನ್ಯಾನೋಗೆ. ಕಾಣಿಸ್ತಾ ಇದೆಯಾ? ಹಂಗೆ ಒಂದು ಐಡಿಯಾದಲ್ಲಿ ಮಾಡ್ಬೇಕಾ? ಏನು ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡ್ತಿದ್ದಾರೆ. ಇಲ್ಲಿಂದ ಅಂತೂ ಸಿಗೋದೇ ಇಲ್ಲ, ಅದು ಕೈಗೆ ಭಾರಿ ಹಿಂಸೆ ಐತೆ ಮಾತ್ರ. ನ್ಯಾನೋದಲ್ಲಿ ಇದು ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡೋದು ಭಯಂಕರವಾಗಿ ಸರ್ಕಸ್ ಮಾಡಬೇಕು ಮಾತ್ರ. ಈಗ ಆಲ್ಮೋಸ್ಟು ಬ್ಯಾಕ್ ಬ್ರೇಕ್ ಲೈನಿಂಗ್ ಎಲ್ಲ ರೆಡಿ ಆಗಿದೆ. ಒಂದು ಸತಿ ಎಮ್ರೆ ಹೊಡೆದ್ಬಿಟ್ಟು ಮತ್ತೆ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಸೊ ಫ್ರಂಟದು ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ಅದೇನು ತಂದಿದ್ದಾರೆ ಅದು ರಾಂಗ್ ಆಗಿದೆ. ಅಂದರೆ ಅವರು ಆಟೋಮೊಬೈಲ್ಸ್ ಅವರು ಕೊಟ್ಟಿರೋದು ರಾಂಗ್ ಆಗಿಬಿಟ್ಟಿದೆ. ಸೊ ಅದೊಂದು ಬೇರೆ ಬರಬೇಕಾಗುತ್ತೆ. ಇಲ್ಲ ಅಂತಂದರೆ ಸ್ಟಾಕ್ ಇಲ್ಲ ಅಂತಂದರೆ ಇದನ್ನೇ ಹಾಕ್ಕೊಂಡು ಹೋಗಿ ಇದನ್ನೇ ಫಿಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಈಗ ಬಂದು ಈ ಕಡೆ ಫ್ರಂಟದು ಆಗಿಲ್ಲ, ಬ್ಯಾಕ್ ಸೈಡ್ ಆಯಿತು. ಈ ಕಡೆ ಲೆಫ್ಟ್ ಸೈಡಲ್ಲಿ ಈಗ ಹಾಕ್ಕೊತಿದ್ದಾರೆ ಜಾಕು. ರೈಟ್ ಸೈಡಲ್ಲಿ ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಿಚ್ಚಿ ಕ್ಲೀನ್ ಮಾಡ್ತಿದ್ದಾರೆ. ಇಲ್ಲಾಂದರೆ ಒಂದು ಸೈಡ್ ಕ್ಲೀನ್ ಆಗಿರುತ್ತೆ, ಇನ್ನೊಂದು ಸೈಡು ಕ್ಲೀನ್ ಇರಲ್ಲ ಅಂತ ಅಂದ್ಬಿಟ್ಟು. ನಾನು ಒಂದು 1,000 ಕಿಲೋಮೀಟ್ರ್ ಓಡಿಸ್ಬೇಕು ಗಾಡಿ, ಸ್ವಲ್ಪ ಊರಿಗೀರಿಗೆಲ್ಲ ಹೋಗೋಕೈತೆ. ಹಂಗಾಗಿ ಸರಿ ಓಕೆ ಬಿಚ್ ಮಾಡಿ ಅಂತ ಹೇಳಿದೆ. ನೋಡೋಣ, ಇದಾದ್ಮೇಲೆ ಮತ್ತೆ ಬ್ಯಾಕ್ ಸೈಡ್ ಅಂತೂ ರೆಡಿ ಆಗುತ್ತೆ. ಬ್ಯಾಕ್ ಸೈಡ್ ಲೈನಿಂಗ್ ಇದೆ, ಬಟ್ ಏನಂತಂದರೆ ಫ್ರಂಟಿಗೆ ಮಾತ್ರ ಸಿಕ್ಕಿಲ್ಲ. ಇದೇ ಪ್ರಾಬ್ಲಮ್ ಅಂತ ಹೇಳ್ಬೋದು. ನ್ಯಾನೋ ಒಂದು ಐಟಮ್ ಸಿಕ್ಕಿದ್ರೆ ಇನ್ನೊಂದು ಐಟಮ್ ಸಿಗೋದಿಲ್ಲ. ಮತ್ತು ಇವಾಗ ಬ್ಯಾಕ್ ಸೈಡ್ ಕೂಡ ಬಿಚ್ಕೊಂಡಿದ್ದಾರೆ. ಅಂದರೆ ನಾನು ಇದು ಗಾಡಿ ಬಂದ್ಬಿಟ್ಟು ಯಾವಾಗ ನಾನು ಗಾಡಿ ತಗೊಂಡಿದ್ದೆ ಅವತ್ತಿಂದ ಇವತ್ತರೆಗೂ ಬಿಚ್ಚಿರಲಿಲ್ಲ. ಒಂದು ಡ್ರೈ ಕ್ಲೈನಿಂಗ್ ಆಗಿರಲಿ, ಕ್ಲೀನ್ ಮಾಡಿಸೋದಾಗಲಿ ಏನೂ ಮಾಡಿಸಿರಲಿಲ್ಲ. ಹಂಗಾಗಿ ಇವತ್ತಿನ ದಿವಸದಲ್ಲಿ ಮಾಡಿಸ್ತಾ ಇದ್ದೀನಿ. ಸೊ ಎಲ್ಲ ನೋಡ್ಬೋದು, ಮೆಲ್ಲ ರೆಸ್ಟ್ ಹಿಡಿತಾ ಇದೆ. ಇದೆಲ್ಲ ಪೇಂಟ್ ಮಾಡಿಸೋದು ಅದೆಲ್ಲ ಮಾಡಿಸ್ಬೇಕು. ಫುಲ್ ರೆಸ್ಟ್ ಹಿಡಿತಾ ಇದೆ ನೋಡಿ. ಸೊ ಡ್ರಮ್ ಫುಲ್ಲು ಜಾಮ್ ಆದಂಗೆ ಆಗ್ಬಿಟ್ಟೈತೆ. ಯಾಕಂತಂದರೆ ರೆಸ್ಟಿಂಗು ಬಿಚ್ಚಬೇಕು ಅಂದ್ರೆ ಹರಸಾಹಸ ನಡೀತಾ ಇದೆ ಅಂತ ಹೇಳ್ಬೋದು. ಫೈನಲ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಾಗಿದೆ. ಈಗ ವಾಪಸ್ಸು ರೀಫಿಟ್ಟಿಂಗು ಸ್ಟಾರ್ಟ್ ಆಗಿದೆ. ಇದನ್ನು ಫಿಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಕೆಲಸ ಮುಗ್ದಂಗೆ. ಆಯಿಲ್ ಉಯ್ಕೋಬೇಕು ಅದಾದಮೇಲೆ. ಸೊ ಈಗ ಫೈನಲಿ ಫಿಟ್ಟಿಂಗ್ ಆಗಾಯಿತು. ನಾನೆಲ್ಲ ಒಂದು ಸ್ವಲ್ಪ ಹೋಗಿ ಕೂತ್ಕೊಂಡೆ.
ಸೊ ಫೈನಲಿ ಡ್ರೈನ್ ನೆಟ್ ಕೂಡ ಹಾಕಾಗಿದೆ. ಓಕೆ, ರೆಡಿ. ಆಯಿಲ್ ಒಂದು ಉಯ್ಕೊಂಡ್ಬಿಟ್ರೆ ರೆಡಿ ಆಗೋಯ್ತು ಗಾಡಿ. ಫೈನಲಿ ಆಗಿದೆ ಗಾಡಿ. ಇನ್ನು ಬಿಲ್ ಪೇಮೆಂಟ್ ಮಾಡಬೇಕು. ಅಂದ್ರೆ ಬಿಲ್ ಪೇಮೆಂಟ್ಗಿಂತ ಮುಂಚಿತವಾಗಿ ಆಯಿಲ್ ಹಾಕೋಬೇಕು. ಆಯಿಲ್ ಒಂದು ಹಾಕೋಬಿಟ್ರೆ ರೆಡಿ. ಸೊ ಈಗ ಆಯಿಲ್ ಉಯ್ಯುವಂತಹ ಸಮಯವಾಗಿದೆ. ಸೊ ಎಷ್ಟು ಲೀಟ್ರ್ ಅಂತಂದ್ರೆ 2.5 ಲೀಟರ್ ಅಷ್ಟು ಆಯಿಲು ಒಯ್ಬೇಕಿರೋದು. ಆಯಿಲ್ ಎಲ್ಲ ಉಯ್ಕೊಂಡಾಗಿದೆ. ಒಂದು ರೌಂಡು ಅಂದ್ರೆ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಅಷ್ಟೇ ಅಲ್ಲ, ಇನ್ನೇನು ಇಲ್ಲ ಇದರಲ್ಲಿ. ಗಾಡಿ ಹೋಗಿ ಒಂದು ರೌಂಡ್ ಹೋಗಿ ಬರೋಣ. ಕರೆಕ್ಟಾಗಿ ಇದೆ ಅನ್ಕೊಂಡಿದ್ದೀನಿ. ಆಯಿಲ್ ಲೆವೆಲ್ಲು ನೋಡುವ. ಒಂದು ರೌಂಡ್ ಹೋಗ್ಬಿಟ್ಟೆಲ್ಲ ಬಂದೆ. ಇನ್ನು ನೋಡೋಣ ಎಷ್ಟಾಗಿದೆ ಏನು ಅಮೌಂಟ್ ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಈಗ ಸದ್ಯಕ್ಕೆ ಏನು ತೊಂದರೆ ಇಲ್ಲ, ಓಕೆ ಆಗಿದೆ. ಆದರೆ ನೋಡ್ಬೇಕು, ಇವಾಗ ಕೇಳ್ಕೊಂಡು ಹೋಗೋಣ ಎಷ್ಟಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಫೈನಲಿ ಮನೆ ಕಡೆ ಹೊರಟಿದ್ದೀನಿ. 2 ಕೆಲಸ ಆಗಿಲ್ಲ, 3 ಕೆಲಸ. ಒಂದು ಬಂದು ಡೋರ್ ಲಾಕ್ ಆಗಿಲ್ಲ, ಪವರ್ ವಿಂಡೋ ಸ್ವಿಚ್ ಒಂದು ಚೇಂಜ್ ಮಾಡಕ್ ಆಗಿಲ್ಲ, ಸಿಕ್ಕಿಲ್ಲ ಆಯ್ತಾ. ಅದು ಸ್ಪೇರ್ ಪಾರ್ಟ್ಸ್ ಅಲ್ಲಿ ಸಿಕ್ಕಿಲ್ಲ ಆಟೋಮೊಬೈಲ್ ಶಾಪ್ ಅಲ್ಲಿ, ಅದೊಂದು ಬೇಜಾರಾಯ್ತು. ಮಿಕ್ಕಿದ್ದು ಫ್ರಂಟ್ ಬ್ರೇಕ್ ಪ್ಯಾಡ್ ಕೂಡ ಸಿಕ್ಕಿಲ್ಲ, ರಾಂಗ್ ಆಗೋಯ್ತು. ಐಟಮ್ ಅಂದ್ರೆ ಜ್ಞಾನದಲ್ಲಿ ಕರೆಕ್ಟ್ ಆಗಿ ಐಟಮ್ ಸಿಗೋದು ಸ್ವಲ್ಪ ಕಷ್ಟ ಇದೆ. ಅದನ್ ಕಿತ್ತಿ ಇದನ್ ಕಿತ್ತ ಅಲ್ಲಿ ಕಿತ್ತಿ ಇಲ್ಲಿ ಕಿತ್ತ ಹಾಕ್ಬೇಕು. ಅದೊಂದು ಗೋಳು. ಆ ರೀಸನ್ ಇಂದ ಒಂದ್ ಸ್ವಲ್ಪ ಅದೊಂದು ಆಯ್ತು. ಏನು ಮಾಡಕ್ ಆಗಲ್ಲ. ಒಂದು 10,000 ಅಂತೀನಿ, 1,000 ಕಿಲೋಮೀಟರ್ ವರ್ಗು ಆರಾಮಾಗಿ ಓಡಿಸ್ಕೋಬಹುದು. ಆಮೇಲೆ ಬಂದು ಇನ್ನೊಂದ್ಸತಿ ಚೇಂಜ್ ಮಾಡ್ಬೇಕಾಗುತ್ತೆ. ಡೋರ್ ಲಾಕ್ ಮತ್ತೆ ಏನ್ ವಿಂಡೋ ಸ್ವಿಚ್ ಇದೆ ಅದನ್ನ ಕೂಡ ಚೇಂಜ್ ಮಾಡಿಸ್ತೀನಿ. ಇವಾಗ ಸದ್ಯಕ್ಕೆ ಸದ್ಯಕ್ಕೆ ಓಡುತ್ತೆ ಗಾಡಿ. ಆಯಿಲ್ ಚೇಂಜ್ ಒಂದ್ ಆಯ್ತು. ಆಯಿಲ್ ನಾನೇ ತಗೊಂಡೋಗಿದ್ದೆ, 1,300 ರೂಪಾಯಿ ಅದಕ್ಕಾಗಿದೆ. ಲೇಬರ್ ಚಾರ್ಜ್ ಬಂದ್ಬಿಟ್ಟು ಇಷ್ಟು ಮಾಡಿದಕ್ಕೆ ಅದಕ್ಕೆ 1,000 ಅಷ್ಟು ಚಾರ್ಜ್ ಮಾಡಿದ್ರು. ಆಮೇಲೆ ಈ ಬ್ರೇಕ್ ಪ್ಯಾಡು, ಆಯಿಲ್ ಫಿಲ್ಟರು ಮತ್ತೆ ಏನಿದೆ ಇದು ಏರ್ ಫಿಲ್ಟರ್, ಇಷ್ಟೆಲ್ಲ ಸೇರಿ ನನಗೆ ಅದಕ್ಕೆಲ್ಲ ಸೇರಿ ಎಲ್ಲ ಟೋಟಲ್ ಆಗಿ ಅಂದ್ರೆ ಈ ಆಯಿಲ್ ಫಿಲ್ಟರ್, ಲೇಬರು, ಮತ್ತೆ ಏನಂತಾರೆ ಈ ಏರ್ ಫಿಲ್ಟರ್ ಎಲ್ಲ ಸೇರಿ ನನಗೆ 2,266 ರೂಪಾಯಿ ಆಗಿದೆ. ಆಯಿಲ್ ನಂದೇ ತಗೊಂಡೋಗಿದ್ದು, ಶೆಲ್ ಬಂಕಲ್ಲಿ ನಾನು ತಗೊಂಡೋಗಿದ್ದೆ. ಸೊ ಓವರ್ ಆಲ್ ಆಗಿ ಮತ್ತೆ ಹೇಳ್ಬೇಕಂದ್ರೆ ಶಿವಣ್ಣ ಯಾವ್ದು ತಗೊಂಡಿಲ್ಲ. ಶಿವಣ್ಣ ಅವ್ರ ನೆಕ್ಸ್ಟ್ ಇದು ರಿಪೇರಿ ಮಾಡ್ಬೇಕಲ್ಲ, ಅವಾಗ ಬರೋಣ. ಯಾಕಂದ್ರೆ ಇವಾಗ ಕಂಪ್ಲೀಟ್ ಕೆಲಸ ಆಗಿಲ್ಲ ಅಂತ ಅಂದ್ರು. ನೆಕ್ಸ್ಟ್ ಬಂದಾಗ ಕೊಡಿ ಇವಾಗ ಹೋಗಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಕೊಂಡು ಈಗ ಮನೆ ಕಡೆಗೆ ಹೊರಟಿ. ಶಿವಣ್ಣ ಬಂದ್ಬಿಟ್ಟು ಏನು ಚಾರ್ಜ್ ಮಾಡಿಲ್ಲ. ಅವ್ರು ಹೇಳಿದ್ದೇನಂತಂದ್ರೆ ಐಟಮ್ ಏನ್ ಸಿಕ್ಕಿಲ್ವಲ್ಲ ಅಂತ ಹೇಳಿದ್ರು. ಅದಕ್ಕೆ ಆ ಸ್ವಿಚ್ ಒಂದ್ ಸ್ವಲ್ಪ ಇವಾಗ ಟೆಂಪ್ರವರಿ ವರ್ಕ್ ಆಗೋ ತರ ಇದೆ. ಗಾಳಿ ಗಿಳಿ ಅದು ಬಿಚ್ಚು ಮಾಡಿದ್ರು ಅವ್ರು. ಎಲ್ಲ 2 ಡೋರ್ ಇದೆಲ್ಲ ಬಿಚ್ಚಿ ಎಲ್ಲ ರೆಡಿ ಮಾಡಿಕೊಟ್ರು. ಎಲ್ಲ ಟೆಸ್ಟ್ ಮಾಡ್ಕೊಂಡು ಏನು ಚಾರ್ಜ್ ಮಾಡಿಲ್ಲ ಅವರು. ನೆಕ್ಸ್ಟ್ ಸ್ವಿಚ್ ಮತ್ತೆ ಡೋರ್ ಲಾಕ್ ನ ಚೇಂಜ್ ಮಾಡಿಸಿದಾಗ ಅವ್ರ ಚಾರ್ಜಸ್ ಕೊಡೋಣ ಆ ಟೈಮಲ್ಲಿ. ಇವತ್ತು ಬೇಡ ಅಂತ ಹೇಳಿ ಕಳಿಸಿದ್ದಾರೆ. ಒಟ್ಟು ಎಷ್ಟಾಯ್ತು ಅಂತ ಕೇಳೋ ಏನಾದ್ರು ನಾವು ಒಂದ್ ವೇಳೆ ಫುಲ್ಲು ಸೆಟ್ ಈ ಅಂದ್ರೆ 4 ಚಕ್ರದ್ದು ಏನಿದೆ, ಬ್ರೇಕ್ ಶೂಸು ಮತ್ತೆ ಆಯಿಲು, ಆಮೇಲೆ ಸಣ್ಣ ಪುಟ್ಟ ಏನಿದಾವೆ ಎಲ್ಲ ರೆಡಿ ಮಾಡಿಸಿದ್ರೆ, ಈ ಸ್ವಿಚ್ಚು ಗಿಚ್ಚು ಏನೇನೈತೆ ಇದೆಲ್ಲ ರೆಡಿ ಮಾಡಿಸ್ಬಿಟ್ಟಿದ್ರೆ ಒಂದು 6,000 7,000 ಖರ್ಚು ಬಂದಿರೋದು. ಸೊ ಈ ತರ ಇತ್ತು. ನಾನು ಆನ್ಲೈನಲ್ಲೇನೆ ಆರ್ಡರ್ ಮಾಡಕ್ ಟ್ರೈ ಮಾಡ್ತೀನಿ. ಇದ್ರದ್ದು ನ್ಯಾನೋದು ಸ್ವಿಚ್ಚು, ಪವರ್ ವಿಂಡೋ ಸ್ವಿಚ್ಚು ಮತ್ತೆ ಲಾಕ್ ಸೆಟ್ನ ಅಲ್ಲಾದ್ರೆ ಒಂದು ಸ್ವಲ್ಪ ಕಮ್ಮಿನಲ್ಲಿ ಸಿಕ್ಬೋದು ಅನ್ಕೊಂಡಿದ್ದೀನಿ. ಬೆಳಗ್ಗೆ ಅದು ಲಾಕ್ ಕೀ ರೆಡಿ ಮಾಡೋರ ಹತ್ರ ಎತ್ಕೊಂಡೋಗಿದೆ. ಅವ್ರಿಗೆ ಏನಂದ್ರೆ ಒಂದೇ ಮಾತಿಗೇನೆ 750 ರೂಪಾಯಿ ಆಗುತ್ತೆ ಅಂದ್ರು. ಬರೀ ಅದೊಂದು ಬಿಚ್ಚಿ ಹಾಕೋದಕ್ಕೆ. ಅದಕ್ಕೆ ನಾನೇನು ಪ್ಲಾನ್ ಮಾಡ್ಕೊಂಡೆ, ಅಲ್ಲಿ ಅದನ್ನ ಹಾಕೋ ಬದಲು ಅಟ್ಲೀಸ್ಟ್ ಹೊಸ ಫುಲ್ ಸೆಟ್ಟೇನೆ ಹಾಕ್ಬಿಡ್ಬೋದಲ್ವಾ ಅಂತ ಡಿಸೈಡ್ ಮಾಡಿದ್ದೀನಿ. ಹೊಸ ಸೆಟ್ಟೇ ಹಾಕ್ಬಿಡಮ್ಮ ಅದಕ್ಕೆ. ಗಾಡಿ ಇನ್ನೂ ಒಂದು ಸ್ವಲ್ಪ ದಿವಸ, ಇನ್ನೂ ಒಂದು 3-4 ವರ್ಷ ಇಟ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಅಲ್ಲಿ ಗಂಟೆ ಬರಲಿ. ಸೊ ನೀಟಾಗಿ ಗಾಡಿನ ಮೇಂಟೈನ್ ಮಾಡ್ಕೊಳೋಣ, ಇದರಲ್ಲೇನೆ ಟ್ರಿಪ್ ಹೊಡಿಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ಆಯಿಲ್ ಚೇಂಜ್ ಸರ್ವಿಸ್, ಸಣ್ಣ ಪುಟ್ಟ ಸರ್ವಿಸ್ದು ಈ ವಿಡಿಯೋದಲ್ಲಿ ಇಷ್ಟಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಅಪ್ಡೇಟ್ ಮಾಡ್ತೀನಿ. ಇವಾಗ ಅರ್ಧ ಕೆಲಸ ಆಗಿದೆ, ಇನ್ನೊಂದು ಅರ್ಧ ಕೆಲಸ ಉಳ್ಕೊಂಡಿದೆ. ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಐಟಮ್ ಸಿಕ್ಕಿಲ್ಲ ಅಂತಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಮೆಕ್ಯಾನಿಕ್ ಹತ್ರನು ಅವರು ಫೋನ್ ಮಾಡಿದ್ರು. 3-4 ಆಟೋಮೊಬೈಲ್ ಶೋರೂಮಲ್ಲಿ ಅಲ್ಲಿ ಕೂಡ ಇರಲಿಲ್ಲ ಐಟಮು. ನಾನು ಕೂಡ ಒಂದು 3-4 ಆಟೋಮೊಬೈಲ್ ಶೋರೂಮಲ್ಲಿ ನಾನು ಕೂಡ ಫೋನ್ ಮಾಡಿದೆ, ಅಲ್ಲೂ ಕೂಡ ಸಿಕ್ಕಿಲ್ಲ.
ಸೊ ಈ ತರ ಇತ್ತು ಇವತ್ತಿನ ನಮ್ಮ ಟಾಟಾ ನ್ಯಾನೋ. ನೀವು ಯಾರಾவது ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ, ಸರ್ಜಾಪುರ ಈ ಕಡೆ ಸರೌಂಡಿಂಗ್ ಎಲ್ಲ ಅತ್ತಿಬೆಲೆ ಮತ್ತೆ ರಾಯಸಂದ್ರ, ಕೊಡತಿ ಈ ಕಡೆ ಎಲ್ಲೇ ಸರೌಂಡಿಂಗ್ ಇಲ್ಲ ಇದ್ರು ಕೂಡ ಶಿವಣ್ಣ ಅವ್ರ ಗ್ಯಾರೇಜ್ಗೆ ಒಂದ್ಸತಿ ವಿಸಿಟ್ ಮಾಡಿ. ಮತ್ತೆ ಮೇನ್ ಆಗಿ ಏನಂತಂದ್ರೆ ಶಿವಣ್ಣ ಅವ್ರು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಮತ್ತೆ AC ವರ್ಕಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಆಯ್ತಾ. ತುಂಬಾ ಗಾಡಿಗಳು ಬರ್ತಿದ್ವು, ತುಂಬಾ ಗಾಡಿಗಳಿಗೆ ಕೆಲಸ ಮಾಡ್ತಾರೆ, ರೆಡಿ ಮಾಡಿಸೋದು ACದು ಮತ್ತೆ ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ. ಹಾಗೆ ಶಿವಣ್ಣ ಅವ್ರು ಬಂದ್ಬಿಟ್ಟು ಏನಿದ್ದಾರೆ ಗ್ಯಾರೇಜ್ ಶಿವಣ್ಣ ಅವರು ಬಂದು ಗಲ್ಫಲ್ಲಿ ಮೆಕ್ಯಾನಿಕ್ ಆಗಿದ್ದವರು ಈಗ ಇಲ್ಲಿ ಬಂದು ಅವರೇನೆ ಗ್ಯಾರೇಜ್ ಹಾಕೊಂಡಿದ್ದಾರೆ. ಸೊ ಒಂದ್ಸತಿ ವಿಸಿಟ್ ಮಾಡಿ. ಅವ್ರದ್ದು ನಂಬರ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಅವ್ರದ್ದು ಲೊಕೇಶನ್ ಕೂಡ ಹಾಕಿರ್ತೀನಿ, ನಂಬರ್ ಕೂಡ ಹಾಕಿರ್ತೀನಿ. ನೀವು ಯಾರಾದರೂ ಅಲ್ಲಿ ಈ ಸರೌಂಡಿಂಗ್ ಅಲ್ಲಿ ಇತ್ತು ಅಂತಂದ್ರೆ ಹೋಗಿ ಒಂದ್ಸತಿ ವಿಸಿಟ್ ಮಾಡಿ. ನಿಮ್ಮ ಗಾಡಿಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅಲ್ಲಿಂದ ಕೂಡ ನೀವು ಸರ್ವಿಸ್ ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಸ್ನೇಹಿತರೆ, ಯಾವುದೇ ಥರ ಪ್ರಮೋಷನ್ ಅಲ್ಲ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.